ನಾವು ಬಂದರೆ ಸೆಕ್ಷನ್ 4 ಸರಿ ಮಾಡ್ತೀವಿ, ನಾವು ಬಂದರೆ ಈ ಒತ್ತುವರಿ ಸರಿ ಮಾಡ್ತೀವಿ. ಇದೇ ರಾಜಕಾರಣ ಆಗಿದೆ. ಈಗ ರಾಜಕಾರಣ ಆಗ್ತಾರೆ, ಇದರಲ್ಲಿ ಬಗೆಹರಿದಿದೆ. ವಿಧಾನಸಭೆಗೆ ಹೋದ್ಮೇಲೆ ಅದು ಮತ್ತೆ ಹೋಗುತ್ತೆ. ವಿಧಾನಸಭೆಗೆ ಹೋಗೋದಕ್ಕೆ ಒಂದು ಗೆಲ್ಲೋದಕ್ಕೆ ಅವಕಾಶ ಮಾಡ್ಕೊಳ್ಳೋದಷ್ಟೇ ಹೊರತು ಗೆದ್ರ ಮೇಲೆ ಪರಿಹಾರದ ಬಗ್ಗೆ ನೋಡೋದು ಅಲ್ಲ. ಈಗ ಒಂದಿಷ್ಟು ಸೊಪ್ಪಿನ ಬೆಟ್ಟದಲ್ಲೂ ಸಾಗುವಳಿ ಸ್ಥಿತಿಗಳನ್ನು ಕೊಟ್ಟಿದ್ದಾರೆ, ಹಿಂದೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, BJP ಸರ್ಕಾರದಲ್ಲೂ ಕೊಟ್ಟಿದ್ದಾರೆ, ಬೇರೆ ಬೇರೆ ಶಾಸಕರಾಗಿ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂತ ಹೇಳೋದು ಕೊಡಲ್ಲ. ಕೊಟ್ಟಿದ್ದನ್ನು ಕೂಡ ಅವು ಬದ್ಧತೆ ಇರಬೇಕು. ಅಂದರೆ ನಾಳೆ ಅದು ಇನ್ನೆಂಥೊಂದು ಕಾರಣಕ್ಕೆ ರದ್ದಾಗುವಂಥ ಪರಿಸ್ಥಿತಿಗಳು ಬರಬಾರ್ದು. ನಿರ್ದಿಷ್ಟವಾದ ಒಂದು ಆದೇಶದ ಮೂಲಕನೇ ಕೊಟ್ಟಿರಬೇಕು. ಯಾರೂ ಕೂಡ ಮುಂದೆ ಅದನ್ನು ಪ್ರಶ್ನೆ ಮಾಡಬಾರ್ದು. ಆ ಥರದಲ್ಲಿ ಇರಬೇಕಾಗ್ತದೆ, ಆ ಥರದಲ್ಲಿ ಮಾಡಬೇಕು. ಇಲ್ಲೇ ಹೋದರೆ ಮಲೆನಾಡಲ್ಲಿ ಬದುಕು ಭಾಳ ಕಷ್ಟ. ಹಾಗಾಗಿ ನಾವು ಈ ಸೆಕ್ಷನ್ 4 ಯಾಕೆ ವಿರೋಧ ಮಾಡ್ತೀವಿ ಅಂತ ಹೇಳಿದರೆ, ಸೆಕ್ಷನ್ 417 ಆಗೋದ್ರ ಒಳಗಾಗಿ ಅದನ್ನು ಇದೆಲ್ಲ ಬಗೆಹರಿಸ್ಬೋದು. ಈಗಾಗಲೇ ಶೃಂಗೇರಿ ಸುತ್ತಮುತ್ತ ಸುಮಾರು ಜಾಗಗಳನ್ನು ಮಾಡಿದ್ದಾರೆ. ನೋಡಿ, ಇದು ನೀವು ಕೇಳಿದ್ರಿ ಪ್ರಶ್ನೆ, ಭಾಳ ಒಂದು ಗಂಭೀರವಾದ ಪ್ರಶ್ನೆ. ಶೃಂಗೇರಿ ಪಟ್ಟಣಕ್ಕೆ ಸುತ್ತಮುತ್ತದಲ್ಲಿ 4 ಕಿಲೋಮೀಟರ್ ಒಳಗಡೆ ಮಾಡಬಾರ್ದು ಅಂತಿದೆ. ಒಂದು ಪಟ್ಟಣದ ಬೆಳವಣಿಗೆ ದೃಷ್ಟಿಯಿಂದ 4 ಕಿಲೋಮೀಟರ್ ಒಳಗಡೆ ಸೆಕ್ಷನ್ 4 ಎಲ್ಲೂ ಮಾಡಬಾರದು ಅಂತ ಆದೇಶ ಇದೆ. ನೀವು ಕಾಂಚೀನಗರದಲ್ಲಿ ಮಾಡಿದ್ದಾರೆ. ಈ ಕಡೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯತಿ ರಾಜನಗರದ ಆ ಕಡೆಯಲ್ಲಿ ಸೆಕ್ಷನ್ 4ಗಳಿದ್ದಾವೆ, ವಿದ್ಯಾರಣ್ಯಪುರದಲ್ಲಿ ಇದ್ದಾವೆ, ಮೆಣಸೆ ಭಾಗದಲ್ಲಿ ಇದ್ದಾವೆ. ಹಾಗಾದರೆ ಒಬ್ಬರು ಅಧಿಕಾರಿಗಳಿಗೆ ಮಾಡುವಾಗ ತಲೆ ಬೇಡವಾ? ಆದೇಶ ಇದ್ದರೂ ಕೂಡ ಹಾಗಾಗಿ ಇದಕ್ಕೆ ಕಾರಣವೂ ಇದೆ. ಒಬ್ಬ ಅಧಿಕಾರಿ ಯೋಚನೆ ಮಾಡಿದ್ದೇನೆ ಮುಂದೆ ಏನಾಗ್ಬೋದು ಇದು ಪರಿಣಾಮ ಯೋಚನೆ ಮಾಡಿದ್ದೇನೆ, ಯಾವ ಜಿಲ್ಲಾಧಿಕಾರಿ ಮಾಡಲ್ಲ ಅದೇ ರೀತಿಯಾಗಿ ಶೃಂಗೇರಿ ತಾಲೂಕಿನ ಒಬ್ಬರು ಅವತ್ತು ಅಧಿಕಾರಿ ಮಾಡಿರುವಂಥ ಒಂದು ಅಚಾತುರ್ಯದಿಂದ ಇದಾಗಿದೆ ಅಂತಂದು ನನಗಿರೋ ಮಾಹಿತಿ. ಅಂದಿನ ತಹಶೀಲ್ದಾರರಿಗೆ ಸ್ಪಷ್ಟವಾಗಿ ಹೇಳಿದಾರಂತ, ದಯಮಾಡಿ ಸೈನ್ ಮಾಡಿಬಿಡಿ ನಕ್ಷೆಗೆ, ಇದು ನಾಳೆ ಮಾರಕ ಆಗ್ತದೆ, ಇದರಲ್ಲಿ ಬಹಳ ಗೊಂದಲಗಳಿದೆ, ಇದನ್ನು ಗೊಂದಲ ಬಗೆಹರಿಸ್ಕೊಂಡು ನೀವು ಮಾಡಿ ಅಂತ ಹೇಳ್ತಕ್ಕಂಥದ್ದು ಹೇಳಿದರೂ ಕೂಡ ಅವರು ಏಕಾಏಕಿ ರಾತ್ರಿ ಸೈನ್ ಮಾಡಿರುವಂಥದ್ದು ಮಾಹಿತಿ. ಅವ್ರು ಅವತ್ತು ಮಾಡಿದ ತಪ್ಪಿನಿಂದಾಗಿ ಅವ್ರು ಮಾಡಿದಂಥ ತಪ್ಪು. ಅವತ್ತು ಆ ಜಿಲ್ಲಾಧಿಕಾರಿ ಒಬ್ಬ ಬಂದು ನಮ್ಮ ಇಡೀ ಜಿಲ್ಲೆನೇ ನೆಗೆ ಒಂದು ಶಾಪ ಮಾಡಿ ಹೋದರು. ಯಾರ ಗೋಪಾಲಕೃಷ್ಣೇಗೌಡರು ಅವರು ಒಂದು ರಾತ್ರಿ ಮಾಡಿರತಕ್ಕಂಥ ನಿರ್ಧಾರ, ಇಲ್ಲಿಯ ತಹಶೀಲ್ದಾರ್ಗಳು ಮಾಡಿರ್ತಕ್ಕಂಥ ನಿರ್ಧಾರಗಳಿಂದ ಈ ಥರ ಆಗಿದೆ. ಒಂದು ವೆರಿಫಿಕೇಷನ್ ಮಾಡಬೇಕಿತ್ತಲ್ವ. ಈಗ ಒಂದು ಸರ್ವೆ ನಂಬರನ್ನು ಸೆಕ್ಷನ್ 4 ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಲ್ಲಿ ಏನಿದೆ ಅಂತ ನೋಡಬೇಕಲ್ಲ. ರೈತರು ಒತ್ತೇರಿ ಇದೆಯಾ, ಮನೆ ಇದೆಯಾ, ಅದನ್ನೆಲ್ಲ ಬಿಟ್ಟು ಮಾಡಬೇಕು ಅಂತ ಹೇಳುವಂಥದ್ದು ಏನು ಮಾಡಿಲ್ಲ. ಇದು ಯಾರು ಎಷ್ಟು ಸೀರಿಯಸ್ ತಗೊಳ್ತಾರೆ ಗೊತ್ತಿಲ್ಲ. ಮುಂದಿನ ದಿವಸಗಳಲ್ಲಿ ಬೀದಿಲೇ ಇರಬೇಕು ನಾವು, ಆ ಥರ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಇದನ್ನು ಸರಿಪಡಿಸ್ತೇನೆ ಹೋದರೆ ಮುಂದಿನ ದಿವಸ ನಮಗೆ ದಿನನಿತ್ಯ ಹೋರಾಟದ ಬದುಕೇ ಆಗುತ್ತೆ. ಏನು ಕಾಯ್ದೆಗಳಿದೆ ಅದೆಲ್ಲವೂ ಕೂಡ ಮುಗಿಸ್ತಾರೆ. ನೋಡಿ, ಈಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿ ಬರ್ತಲ್ಲ, ಅಲ್ಲಿಂದ ನೀರು ತರಿಸ್ಬಿಡ್ತಾರೆ, ಇಡ್ತಾಯಿದ್ದಾರೆ, ಪೈಪ್ ಹಾಕಿ ಕಿತ್ತು ಒಗೆಸ್ತಾರೆ. ನೈಸರ್ಗಿಕವಾಗಿ ಬರುವಂಥ ನೀರು ಬಹಳ ವರ್ಷಗಳಿಂದ ತಲತಲಾಂತರದಿಂದ ರೈತರು ಅಲ್ಲಿ ಸಾರ್ವಜನಿಕರು ಉಪಯೋಗಿಸ್ಕೊಂಡು ಬಂದಿರುವಂಥದ್ದು ಇವತ್ತು ತರಕ್ಕೆ ಬಿಡ್ತಾರೆ. ಸೆಕ್ಷನ್ 17 ಆದರೂ ಅದೇ ಆಗೋದು. ನೀವಲ್ಲಿ ಏನಕ್ಕೂ ಹೋಗಂಗಿಲ್ಲ, ನಿಮ್ಮಲ್ಲಿ ಕ್ರಿಮಿನಲ್ ಆ್ಯಕ್ಷನ್ ಮಾಡ್ಬೋದು ಅವರು. ಆಯಿತು, ಸೆಕ್ಷನ್ 17 ಮಾಡಬಾರ್ದು ಅಂತ ಹೇಳಲ್ಲ, ಎಲ್ಲಿ ಮಾಡಬೇಕು, ಯಾವ ಜಾಗ ಮಾಡಬೇಕು, ಯಾವುದರಿಂದ ತೊಂದರೆ ಆಗೋದಿಲ್ಲ ಮುಂದೆ ಅಂತೂ ಅನ್ನೋದನ್ನೆಲ್ಲ ಯೋಚನೆ ಸಾಧಕವಾಗ್ತದೆ, ಯೋಚನೆ ಮಾಡಬೇಕಲ್ಲ. ಇದ್ರ ಗಂಭೀರತೆ ಎಲ್ಲ ರೈತರಿಗೂ ಗೊತ್ತಿದೆಯಾ, ತಲುಪಿದೆಯಾ, ಪ್ರಯತ್ನ ಆಗ್ತಾ ಇದೆಯಾ? ನನಗೆ ತಲುಪಿದೆ ಅಂತ ಅನಿಸ್ತಾ ಇದೆ. ಅದೇ ನಮ್ಮ ಭಾಗದ, ನಮ್ಮ ವಿಶೇಷವಾಗಿ ಶೃಂಗೇರಿ ಅಂತ ನಾನು ಹೇಳಲ್ಲ, ನಮ್ಮ ಮಲೆನಾಡು ಭಾಗದ ರೈತರು ಭಾಳ ಅವರು ಕೃಷಿ ಮೇಲೆ ಇರ್ತಾರೆ. ಬಿಟ್ಟರೆ ಇವೆಲ್ಲ ಏನು ಬದಲಾವಣೆಗಳಾಗ್ತಾಯಿದೆ, ಏನು ತಿದ್ದುಪಡಿಗಳಾಗ್ತಾಯಿದೆ, ಇದರಿಂದ ನಮ್ಗೆ ಏನಾಗುತ್ತೆ ಅನ್ನೋ ಯಾವ ಯೋಚನೆಯೂ ಇಲ್ಲ. ನಾವು ಮೊನ್ನೆ ಸೊಪ್ಪಿನ ಬೆಟ್ಟದ್ದು ಸ್ಟ್ರೈಕ್ ಮಾಡಿದ್ವಿ, ನಿಮಗೆ ಗೊತ್ತು. ನಾವು ಆ ಸಬ್ಜೆಕ್ಟನ್ನು ಯಾಕೆ ಹಾಕಿದ್ವಿ ಕೇಳಿದರೆ, ಎಷ್ಟೊಂದು ಗಂಭೀರವಾದ ವಿಚಾರ ಸೊಪ್ಪಿನ ಬೆಟ್ಟ ಅಂತ ಹೇಳುವಂಥದ್ದು ಕೇಳಿದರೆ, ಸೊಪ್ಪಿನ ಬೆಟ್ಟ ಮಂಜೂರಾತಿ ಮಾಡದೆ ಹೋದರೆ ನಿಮ್ಗೆ ಯಾವುದೇ ಒಂದು ಅರ್ಜಿಗಳ ವಿಲೇವಾರಿ ಆಗಲ್ಲ. ಶೃಂಗೇರಿ ತಾಲೂಕಲ್ಲಿ ಇರ್ತಕ್ಕಂಥದ್ದಲ್ಲ, ಯಾರಿಗೂ 1 ಗುಂಟೆ ಜಾಗ ಕೊಡಲಿಕ್ಕಾಗಲ್ಲ. ಯಾರು ರೈತರಿಗಾಗಲಿ ಬೇರೆಯವ್ರಿಗೆ ಏನು ಸಮಸ್ಯೆ ಇದೆ ಅಂತ ನಾವು ತಾಲೂಕು ಆಫೀಸಿಗೆ ಹೋಗ್ತೀವಿ, ಅರ್ಜಿ ಕೊಡ್ತೀವಿ, ತಹಸೀಲ್ದಾರ್ ಹತ್ರ ಮಾತಾಡ್ಕೊಂಬರ್ತೀವಿ, ನಮ್ಗೆ ಎಂಥ ಮಂಜೂರಾತಿ ಮಾಡ್ತಾ ಇಲ್ಲ ಅಂತ ಮಾತ್ರ ತಿಳ್ಕೊಂಡಿದ್ದೀವಿ.
ಅವರು ಮೂಲ ಗೊತ್ತಾಗಿಲ್ಲ, ಏನು ಗಂಭೀರತೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಸೊಪ್ಪಿನ ಬೆಟ್ಟ ಯಾಕೆ ಮಂಜೂರಾತಿ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಒತ್ತಡ ತರಬೇಕಾದ ಅವಶ್ಯಕತೆ ಇದೆ. ನಾನು ಹೇಳ್ತಾ ಇರೋದು ಹೋರಾಟ ಯಾಕಾಗತ್ತೆ ಕೇಳಿದರೆ, ಸೊಪ್ಪಿನ ಬೆಟ್ಟದ ಗಂಭೀರತೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕಲ್ಲ. ಸರ್ಕಾರ ಯಾವುದಾರು ಇರಲಿ, ಸರ್ಕಾರಕ್ಕೆ ಇಲ್ಲಿರುವಂಥ ಚುನಾಯಿತ ಪ್ರತಿನಿಧಿಗಳಿಗೆ ಮುಟ್ಟಿಸ್ತಕ್ಕಂಥದ್ದು ಅನಿವಾರ್ಯತೆ ಇದೆ. ಅವ್ರಿಗೆ ಅದರ ಸಿವಿಯಾರಿಟಿ, ಅದರ ಗಂಭೀರತೆ ಅರ್ಥ ಆಗಬೇಕಾಗಿದೆ. ಹಾಗಾಗಿ ಪ್ರಯತ್ನಗಳು ಮುಂದೆಯೂ ಕೂಡ ಆಗುತ್ತೆ. ನಮ್ಮ ಹೋರಾಟ ಸಮಿತಿಯ ಹೋರಾಟಗಳು ಇನ್ನೂ ಮುಂದೆ ಈಗೇನು ಕಾನೂನಿನ ಅರಣ್ಯ ಇಲಾಖೆಯ ಒಂದು ಕಾನೂನುಗಳು ಏನು ಗಂಭೀರವಾಗಿ ಇಷ್ಟು ಬರ್ತಾ ಇದ್ದಾವಲ್ಲ, ಇದನ್ನು ತಡಿದೇನೆ ಹೋದರೆ, ಇದನ್ನು ಸ್ವಲ್ಪ ಸಡಲೀಕರಣ ಮಾಡದೇ ಹೋದರೆ ನಾವಿಲ್ಲಿ ಬದುಕೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಏನು ಈ ರೈತರಿಗೆ ಮಾರಕ ಆಗಿರುವಂಥದ್ದು, ರೈತರ ಒಂದಕ್ಕೆ ಮರಣ ಶಾಸನ ಆಗ್ತಾ ಇದ್ದಾವೆ ಈ ಅರಣ್ಯ ಇಲಾಖೆ ಏನು ಕಾನೂನುಗಳು, ಇದನ್ನು ನಾವು ತಡಿಬೇಕಾದ್ರೆ ನಾವು ಹೋರಾಟ ಮಾಡಲೇಬೇಕಾಗ್ತದೆ. ನಾವು ಬೀದಿನಲ್ಲಿ ಕೂರುವಂಥದ್ದು ಪ್ರತಿಭಟನೆ, ರಸ್ತೆ ತಡೆ ಅನಿವಾರ್ಯ. ಮಾತಾಡ್ತಾ ಹೇಳ್ತಿದ್ರು ಕಂದಾಯ ಇಲಾಖೆನೇ ಸ್ವಲ್ಪ ಪ್ರಬಲ ಆಗಬೇಕು ಅಂತ, ಆದರೆ ದುರದೃಷ್ಟವಾಗಿ ಅರಣ್ಯ ಇಲಾಖೆಯವರು ಮಾಡ್ತಿದ್ದಾರೆ. ಇದು ಹೇಗೆ ನೀವು ಯೋಚನೆ ಮಾಡಿ, ಅರಣ್ಯ ಇಲಾಖೆಗೆ ಜಾಗ ಕೊಡೋದು ಕಂದಾಯ ಇಲಾಖೆ. ಹೌದು, ಇವತ್ತು ಸೆಕ್ಷನ್ 4 ಯಾರು ಮಾಡಿರೋದು? ಜಿಲ್ಲಾಧಿಕಾರಿ ಆದೇಶ ಮಾಡಿರೋದು, ಕಂದಾಯ ಇಲಾಖೆಯವರು ಆದೇಶ ಮಾಡಿರೋದು. ಇವತ್ತು ಯಾವುದೇ ಇಲಾಖೆ ಇರಲಿ ಸರ್, ಅದು ಅನಿಮಲ್ ಹಸ್ಬೆಂಡ್ರಿ ಇರಲಿ, ಅಂದರೆ ಪಶು ಇದು ಇರಲಿ, ಹಾಸ್ಪಿಟ್ಲ್ ಇರಲಿ, ಯಾರು ಜಾಗ ಕೊಡೋರು? ಅರಣ್ಯ ಇಲಾಖೆ ಕೊಡ್ತಾರಾ? ಕಂದಾಯ ಇಲಾಖೆ ಕೊಡೋದು. ಅಂದರೆ ಎಲ್ಲದಕ್ಕೂ ಬಾಸ್ ಕಂದಾಯ ಇಲಾಖೆನೇ. ಆದರೆ ಇವತ್ತೇನಾಗಿದೆ, ಅರಣ್ಯ ಇಲಾಖೆ ಬಾಸ್ ಆಗಿದೆ. ಹೌದು, ಇದನ್ನು ಕಂದಾಯ ಇಲಾಖೆಯವ್ರು ಮಾಡ್ಕೊಂಡಿದ್ದಾರೆ. ಇದು ನಮಗೆಲ್ಲ ಈಗ ಇಷ್ಟೊಂದು ಗಂಭೀರ ಆಗಿರೋ ಪರಿಸ್ಥಿತಿ ಕಾರಣ ಇದೆ. ಕಂದಾಯ ಇಲಾಖೆಯನ್ನು ಇವತ್ತು ಗಟ್ಟಿ ಮಾಡಲಿ, ಕಂದಾಯ ಇಲಾಖೆ ಅವರಿಗೆ ಕಾನೂನು ತಿದ್ದುಪಡಿ ತಂದು ಅವರಿಗೆ ಒಂದು ಅಧಿಕಾರ ಕೊಡಲಿ. ಅರಣ್ಯ ಇಲಾಖೆ ಹಿಂದಕ್ಕೆ ಹೋಗುತ್ತಾ ಇಲ್ಲ ನೋಡೋಣ, ಹೋಗೇ ಹೋಗ್ತಾರೆ. ಅಂದರೆ ಅವರ ಅಧಿಕಾರ ಇದೆ ಅಂತ ಅವರಿಗೆ ಗೊತ್ತಿಲ್ಲ ಅನ್ಸ, ಅಧಿಕಾರ ಏನು ಅಂತಲೇ ಗೊತ್ತಿಲ್ಲ. ನೋಡಿ, ಒಂದು ಜಂಟಿ ಸರ್ವೆ ಆಗ್ತದೆ. ನನಗೊಂದು ಉದಾಹರಣೆ ಬಂದಿರುವಂಥ ನಿಮಗೆ ಹೇಳಿ, ಕಿಗ್ಗದಲ್ಲಿ ಒಂದು ಗಂಡುಗಟ್ಟಕ ಗ್ರಾಮಕ್ಕೆ ಸರ್ವೆ ಹೋಗ್ತಾರೆ ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆ. ಅಲ್ಲಿ ಅರಣ್ಯ ಇಲಾಖೆ ಫಾರೆಸ್ಟರ್ ಪ್ರಶ್ನೆ ಮಾಡ್ತಾನಂತೆ, ಕಂದಾಯ ಇಲಾಖೆ ಇವನಿಗೆ ವಿಲೇಜ್ ಅಕೌಂಟೆಂಟ್ಗೆ ಪ್ರಶ್ನೆ ಮಾಡ್ತಾರಂತೆ, ಸರ್ ನಿಮ್ಮ ಜಾಗ ಎಲ್ಲಿದೆ ಕೇಳ್ತಾನೆ. ನಮ್ಮ ಜಾಗ ಇರ್ತಾರೆ, ಅಲ್ಲಿ ಇಲ್ಲಿ ನೋಡ್ತಾರೆ. ನಿಮ್ಮ ಜಾಗ ಇಲ್ಲ ರೀ, ಇಲ್ಲಿ ಎಲ್ಲದು ಈಗ ಒಂದು ರೈತರ ಒತ್ತುವರಿ ಒಳಗಡೆ ಇದೆ, ಹೊರಗಡೆದೆಲ್ಲ ನಮ್ಮದಾಗಿದೆ, ನಿಮ್ಮ ಜಾಗ ಎಲ್ಲುಂಟು ಕೇಳಿದಂತ ಅರಣ್ಯ ಇಲಾಖೆ ಅಧಿಕಾರಿ. ವಾಪಸ್ ಬಂದರು, ಈಗ ಸರ್ವೆ ಮಾಡಲಿಲ್ಲ, ಹಾಗೆ ಬಂದಿದ್ದಾರೆ. ಇದನ್ನು ನಾನು ಒಂದು ಉದಾಹರಣೆ ಹೇಳಿರೋದು. ಪರಿಸ್ಥಿತಿಯೇ ಇಷ್ಟು ಗಂಭೀರತೆ ಇದೆ. ಅಲ್ಲ, ಈಗ ಡೆವಲಪ್ಮೆಂಟೇ ಆಗೋದು ಬೇಡವಾ? ಸರ್ಕಾರಿ ಕಟ್ಟಡ ಕಟ್ಟೋದು ಬೇಡವಾ? ಎಲ್ಲಿದೆ ಜಾಗ? ಹಾಸ್ಪಿಟ್ಲಿಗೆ ಜಾಗ ಕೊಟ್ಟಿರೋವಂಥ ಜಾಗ ಇದೆಯಲ್ಲ, ಅದು ಹಾಸ್ಪಿಟ್ಲ್ ಮಾಡೋವಂಥ ಜಾಗನ? ಹಾಸ್ಪಿಟ್ಲ್ ಆಗ್ಬೇಕು, ನಾನು ಅದ್ರ ಬಗ್ಗೆ ಯಾವುದೇ ಇದು ಮಾಡಲ್ಲ. ಅಂದರೆ ಎಷ್ಟು ಮರಗಳನ್ನು ಇರ್ತಕ್ಕಂಥದ್ದನ್ನು ತೆಗೆದುಬಿಟ್ಟು, ಅಂದರೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಕಂದಾಯ ಇಲಾಖೆಯವರು ಇಂಥ ಜಾಗಗಳು ನಮಗೆ ಬೇಕು ಅಂತಕ್ಕಂಥ ಗುರ್ತಿಸಿಟ್ಕೊಂಡೇ ಇರುವಂಥ ಪರಿಣಾಮ ಇದು. ಮುಂದೆ ಇಲ್ಲಿ ಒಂದು 100 ಬೆಡ್ಡಿನ ಆಸ್ಪತ್ರೆ ಆಗ್ತದೆ, ನಮಗಿಲ್ಲೊಂದು 10 ಎಕರೆ ಜಾಗ ನಾವು ಮೀಸಲಿಡಬೇಕು ಅಂತ ಹೇಳಿ ಮೀಸಲಿಟ್ಕೊಂತ ಬಂದಿದ್ರೆ ಏನಾಗ್ತಿತ್ತು ಅಲ್ವಾ? ತಾಲೂಕ್ ಪಂಚಾಯತಿ ಕಟ್ಟಡ ಆಗ್ಬೋದು, ಜಿಲ್ಲಾ ಪಂಚಾಯತಿ ಕಟ್ಟಡ ಆಗಬೇಕಾಗ್ಬೋದು. ಅದಕ್ಕೆಲ್ಲ ಜಾಗಕ್ಕೆ ಮೊದಲೇ ರಿಸರ್ವ್ ಮಾಡಿ ಇಟ್ಕೋಬೇಕಿತ್ತಲ್ಲ, ಇಟ್ಕೊಂಡು ಆಮೇಲೆ ಹ್ಯಾಂಡ್ ಓವರ್ ಮಾಡೋಕ್ಕಿತ್ತಲ್ಲ. ಇದನ್ನು ನಾನು ಹೇಳ್ತೇನೆ. ಎಷ್ಟು ಮರಗಳು ಇದಾಯಿತು. ಮತ್ತು ಅಲ್ಲಿ ಒಂದು ಡಿಪೋ ಮಾಡಿದ್ದಾರೆ, ಅದು ಎಂಥ ಜಾಗ? ಅದು ಡಿಪೋ ಮಾಡುವಂಥ ಜಾಗನ ಅಲ್ಲ, ಡಿಪೋ ಬೇಕು, ಆದರೆ ಜಾಗ ಬೇರೆ ಇತ್ತು, ಬೇರೆ ಬೇರೆ ಕಡೆ ಜಾಗ ಇತ್ತು, ಖಾಲಿ ಜಾಗಗಳು, ಲೆವೆಲ್ ಇರುವಂಥ ಜಾಗಗಳು, ಮಟ್ಟ ಇರುವಂಥ ಜಾಗಗಳು ತುಂಬ ಇತ್ತು. ಅದನ್ನು ಬಿಡಿಸ್ಕೊಳ್ಳೋಕೆ ಯಾವುದೇ ಇದಕ್ಕೆ ಮುಂದಾಲೋಚನೆ ಇಲ್ಲದೆ ಮಾಡಿರತಕ್ಕಂಥ ಇದಾಗಿದೆ. ಮತ್ತು ನಾನು ಹೇಳೋದು ಒಟ್ಟಾರೆಯಾಗಿ ತುಂಬ ಗಂಭೀರ. ಈಗ ನಮ್ಮ ಜನಗಳಿಗೆ ಯಾಕೆ ಅರ್ಥ ಆಗಲ್ಲ ಅನ್ನೋದು ನನಗೂ ಅರ್ಥ ಆಗ್ತಾಯಿಲ್ಲ. ಸುಮ್ಮನೆ ಸ್ಟ್ರೈಕ್ ಮಾಡುತ್ತೀವಿ ಅಂತ ಹೇಳಿದಾಗ ಜನನಿಗೂ ಎಂತಕ್ಕೆ ಸ್ಟ್ರೈಕ್ ಮಾಡ್ತಾರೆ ಅನ್ನೋದನ್ನು ಗೊತ್ತಾಗದಂಥ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ, ಹೋಗಿ ಗ್ರಾಮಗಳಲ್ಲಿ ಹೋಗಿ ಹೇಳಬೇಕು, ಈ ಥರ ಇದೆ ಪರಿಸ್ಥಿತಿ, ಎಲ್ಲರೂ ಬನ್ನಿ ಒಟ್ಟಿಗೆ ಒಂದು ಹೋರಾಟ ಮಾಡೋಣ ಅಂತ ಜನಗಳಿಗೆ ಹೇಳುವಂಥ ಪರಿಸ್ಥಿತಿ ಇದೆ. ಜನಗಳಿಗೆ ಮನದಟ್ಟು ಮಾಡಿ, ಜನಗಳಿಗೆ ಗಂಭೀರತೆಯೇ ಇನ್ನೂ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಆಗಿಲ್ಲ. ಸಮಸ್ಯೆ ಈ ಶೃಂಗೇರಿ ತಾಲೂಕಾದ್ಯಂತ ಹೋರಾಟ ಮೊನ್ನೆ, ಆದರೆ ಸಂಖ್ಯೆ ನಿರೀಕ್ಷೆ ಪಟ್ಟಂತ ಆಗಿಲ್ಲ. ಅಂದರೆ ಯಾವುದೇ ಪ್ರತಿಭಟನೆಗಳು ಯಶಸ್ವಿ ಆಗ್ಬೇಕಾದ್ರೆ ಆ ಇದಕ್ಕೆ ಎಷ್ಟು ಗಂಭೀರತೆ ಇರಬೇಕು, ಆ ವಿಷಯ ಗಂಭೀರತೆ ಇರಬೇಕು. ಆಮೇಲೆ ನಮ್ಮಲ್ಲಿ ಸ್ವಲ್ಪ ಉದಾಸೀನತೆಗಳು ಜಾಸ್ತಿ ಜನಗಳಿಗೆ.
ನಮ್ಮ ಹತ್ರ ಬಂದರೆ ಸಮಸ್ಯೆಗಳು ಮಾತ್ರ ಎಚ್ಚರ ಆಗ್ತೀವಿ ಬಿಟ್ಟರೆ ಒಟ್ಟಾರೆಯಾಗಿ ಸಮಸ್ಯೆ ಮುಂದೆ ಏನಾಗ್ಬೋದು ಇದರ ಪರಿಣಾಮ ಅಂತಕ್ಕಂಥದ್ದು ನೋಡಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಮಾಡಿದ್ವಿ ನಾವು. ಅವಾಗ ಏನು ತಿಳ್ಕೊಂಡ್ವಿ, ಅಷ್ಟಕ್ಕೆ ಮಾತ್ರ ಒಂದು ಬಾರ್ಡ್ರ್ ಬಂದುಬಿಡ್ತದೆ, ಮುಗೀತು. ಅಲ್ಲಿಂದ ಮಿಚ್ಚಿಗೆ ನಮಗೇನು ಸಮಸ್ಯೆ ಇಲ್ಲ ಅಂತ. ಆಮೇಲೆ ಬಫರ್ ಝೋನ್ ಅಂತ ಬಂತು, ಅದರ ವ್ಯಾಪ್ತಿ ಇಷ್ಟು ಕಿಲೋಮೀಟ್ರ್ ಅಂತ ಬಂತು. ಈಗ 17 ಬಫರ್ ಝೋನ್ ಉಂಟು, ತಿಳ್ಕೊಂಡಿರಿ. 17 ಮಾಡ್ತಾರಲ್ಲ, ಅದಕ್ಕೆ ಬಫರ್ ಝೋನ್ ಉಂಟು. ಬರೀ 17 ಅಲ್ಲಿ ಬಾರ್ಡ್ರ್ ಅಂತ ನಾವು ಯೋಚನೆ ಮಾಡಿದ್ರಿಲ್ಲ. ಅದಕ್ಕೆ ಎಷ್ಟೋ ಕಿಲೋಮೀಟ್ರ್ 17 ಸೇರಿಸ್ತಾರೆ, ಅಥವಾ ಎಷ್ಟೋ ಮೀಟ್ರೋ ಎಷ್ಟೋ ಇದನ್ನು ಸೇರಿಸ್ತಾರೆ. ಅಲ್ಲಿವರೆಗೆ ಏನು ಮಾಡೋಂಗಿಲ್ಲ ಅಂತ. ಈ ಥರದ ಸಮಸ್ಯೆಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾವುದು ಆಗಲೇ ನೋಟಿಫೈಡ್ ಆಗಿದೆ, ಅದ್ರ ಜೊತೆಗೆ ಬಫರ್ ಝೋನು ಅಷ್ಟೇ ಕಾನೂನಿನಲ್ಲಿದೆ. ಏನೂ ಅಲ್ಲಿ ಪರ್ಮಿಷನ್ ಕೊಡಲ್ಲ, ಯಾವುದಕ್ಕೂ ನಮಗೆ ಇದು ಕೊಡಲ್ಲ, ರಿಯಾಯಿತಿ ಕೊಡಲ್ಲ. ಈ 17 ಬಫರ್ ಝೋನ್ ಉಂಟು. ನಾಳೆ ಬೇಕಾದ್ರೆ ನಾನು ಇವತ್ತು ಹೇಳಿದ್ದೇನಲ್ಲ, ಕಂದಾಯ ಇಲಾಖೆ ನಾಳೆ ಅಲ್ಲ, ಅರಣ್ಯ ಇಲಾಖೆ ನಾಳೆ ಅದನ್ನು ಹೇಳೇ ಹೇಳ್ತಾರೆ. ನಮ್ಮ 17 ಬಾರ್ಡ್ರಿಂದ ಆಚೆಗೆ ಇಷ್ಟು ದೂರದಲ್ಲಿ ಬಫರ್ ಝೋನ್ ಉಂಟು, ಅಲ್ಲಿ ಕೊಡೋಕ್ಕೆ ಬರೋಲ್ಲ ಅಂತ. ನಾನು ಇದನ್ನು ಒಂದು 6 ತಿಂಗಳ ಹಿಂದೆ ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟಾಗ ಮಾತಾಡಿದಾಗ ರೇಂಜರ್ ಹೇಳಿರುವಂಥ ಮಾತಿದು, ಬಫರ್ ಝೋನ್ ಬರುತ್ತೆ ಸರ್ ಅಲ್ಲಿಗೆ ಅಂತೇಳಿ ಅಂತ. ಯೋಚನೆ ಮಾಡಿ, ಇದು ಯಾರಿಗಾರು ಸಾಮಾನ್ಯ ಜನಗಳಿಗೆ ಅರ್ಥ ಆಗುವಂಥದ್ದು? ಯಾರಿಗೂ ಅರ್ಥ ಆಗಲ್ಲ. ನಾವೇ ಇಷ್ಟು ತಿಳ್ಕೊಂಡ್ರೂ ಸಾಕಾಗ್ತಾಯಿಲ್ಲ ಈ ವಿಚಾರದಲ್ಲಿ. ಅದು ಅರಣ್ಯ ಇಲಾಖೆ ಕಾಯ್ದೆಗಳ ವಿಚಾರದಲ್ಲಿ, ಕಂದಾಯ ಇಲಾಖೆ ಕಾಯ್ದೆ ವಿಚಾರಗಳಲ್ಲಿ ಆಗ್ತಾಯಿಲ್ಲ. ಇಲ್ಲಿವರೆಗೆ ಹೋಗ್ಬೋದು ಅಂದರೆ ನಾಳೆ ಊರು ಬಿಟ್ಟೇ ಹೋಗಿ ಅಂತ ಹೇಳೋ ಪರಿಸ್ಥಿತಿ ಬಂದರೂ ಬರ್ಬೋದು. ಇಲ್ಲೂ ನಾವು ಎಚ್ಚೆತ್ಕೊಂಡಿಲ್ಲ, ಏನು ಈ ಥರ ಆಗ್ತಾಯಿದೆ ಅಂತ ನಾವು ಪ್ರತಿಭಟಿಸಲಿಲ್ಲ ಅಂದರೆ ಏನು ಮಾಡ್ತಾರೆ? ಈಗ ಕೃಷಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡ್ಕೊಳಕ್ಕಾಗೋದಿಲ್ಲ, ಅಥವಾ ಬದುಕಿಗಾಗಿ ಏನೋ ಒಂದು ಮಾಡ್ಕೊಳಕ್ಕಾಗೋದಿಲ್ಲ ಅಂತಂದರೆ ಊರು ಬಿಡದೆ ಮತ್ತೇನು ಮಾಡೋದು? ಇದು ಬಹುಶಃ ಮುಂದಿನ ಯೋಚನೆ ಸರ್ಕಾರಗಳಲ್ಲಿ ಅಥವಾ ಅಧಿಕಾರಿಗಳಲ್ಲಿ ಇರ್ಬೋದೇನೋ. ಈ ಮಲೆನಾಡನ್ನು ಖಾಲಿಯೇ ಮಾಡಬೇಕು, ಇದು ಕಾಡು ಮಾಡೋಣ ಅನ್ನುವ ರೀತಿಯಲ್ಲಿ ಇರ್ಬೋದೇನೋ ಅಂತ ಅನಿಸುತ್ತೆ. ಇವ್ರು ಮಾಡುವಂಥದ್ದು ನೋಡಿ, ಯಾರಿಗೂ ಕೂಡ ಇಲ್ಲಿ ಜನಗಳ ಬದುಕಬೇಕು, ನೆಮ್ಮದಿಯಾಗಿರಬೇಕು. ಹೀಗಾಗಿ ನಾವು ಮರಣ ಶಾಸನವನ್ನೇ ಮಾಡಿದ್ದೀವಿ. ಮರಣ ಶಾಸನವೇ ಆಗಿದೆ. ಇದನ್ನು ನನಗೆ ಗೊತ್ತಿದ್ದಾಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಸ್ಟಿಲ್ ಈ ಟೈಮರಿಗೆ ಸಾಧ್ಯ ಇದೆ. ನೀವು ಅರಣ್ಯ ಇಲಾಖೆಯವ್ರ ಮಾತು ಕೇಳಬಾರ್ದು. ಅರಣ್ಯ ಇಲಾಖೆಯವ್ರಿಗೆ ಕೇಳಿದರೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಗುತ್ತೆ. ಅದು ಕಾನೂನು ತಿದ್ದುಪಡಿ ತರಬೇಕು, ಮಾಡಬೇಕು. ಓಕೆ. ಹಾಗಾಗಿ ಒಟ್ಟು ನಮ್ಮ ಹೋರಾಟ ಮುಂದೆಯೂ ಕೂಡ ಈ ಹೋರಾಟದಲ್ಲಿ ಪ್ರಾರಂಭ ಮಾಡಿದ್ದೀವಿ. 2 ವರ್ಷಗಳ ಕಾಲ ಸತತವಾಗಿ ಇಶ್ಯೂಗಳ ಬಗ್ಗೆ ಹೋರಾಟ ಮಾಡಿದ್ವಿ. ಮುಂದೂ ಕೂಡ ನಾವು ಈ ಬಡ ಜನರಿಗೆ ಬೇಕಾಗಿರ್ತಕ್ಕಂಥ ಏನು ವಸತಿ ಇದು ಹೇಳಿದ್ರೆ ಭಾಳ ಬೇಜಾರಾಗ್ತದೆ. ನಾನು ತಾಲೂಕು ಪಂಚಾಯತ್ ಸದಸ್ಯ ಆಗಿದ್ದಾಗಿಂದನೂ ನೋಡಿದ್ದೀನಿ. ಜನರಲ್ಲಿ ಬಂದಿರುವಂಥದ್ದಾಗಲಿ SC STಗಳಿಗೆ ಬಂದಿರುವಂಥ ಮನೆಗಳಿಗೆ ಕೊಡಲಿಕ್ಕೆ ಜಾಗ ಇಲ್ಲ ಸರ್. ಮನೆಗಳನ್ನು ಕೊಡಲಿಕ್ಕೆ ಆಗ್ತದೆ. ಎಷ್ಟೋ ಮನೆಗಳು ವಾಪಸ್ ಹೋಗಿದೆ ಸರ್ಕಾರಕ್ಕೆ. ಇವು ಕೂಡ ರಾಜಕೀಯದವರಿಗೆ ಅರ್ಥ ಆಗೋದಿಲ್ವ? ಹಾಗಿದ್ರೆ ಶಾಸಕರಿಗೆಲ್ಲ ಅರ್ಥ ಆಗೋದಿಲ್ವ? ಬಂದಿರ್ತವೆ 30 ಮನೆ ಬರ್ತವೆ, 40 ಮನೆ ಬರ್ತವೆ, ಒಬ್ಬರಿಗೂ ಒಂದು ಜಾಗ ಇಲ್ಲ, ಅವರಿಗೆ ದಾಖಲೆಗಳಿಲ್ಲ, ವಾಪಸ್ ಹೋಗಿದ್ದಾವೆ ಸರ್ಕಾರಕ್ಕೆ. ಇದು ಇಲ್ಲಿನ ಜನಗಳಿಗೆ ಮಾಡ್ತಕ್ಕಂಥ ಮೋಸ ಅಲ್ವ? ಅನ್ಯಾಯ ಅಲ್ವ ಇದು? ಬದುಕಟ್ಟಿಕೊಳ್ಳಲಿಕ್ಕೆ ಅವ್ರಿಗೊಂದು ಅವಕಾಶ ಮಾಡಬೇಕಾಗಿದ್ದಲ್ವ? ಇದನ್ನೆಲ್ಲ ಮಾಡಲ್ಲ. ಸ್ಟ್ರೈಕ್ ಮಾಡಿ ಪ್ರತಿಭಟನೆ ಮಾಡಿದ್ರೆ ಯಾಕೆ ಪ್ರತಿಭಟನೆ ಮಾಡ್ತೀರಿ ಕೇಳ್ತಾರೆ. ತುಂಬ ಸರಿ ಅಧಿಕಾರಿಗಳು ಕೇಳಿದ್ದುಂಟು ನಮ್ಮ ಹತ್ರ, ಎಂತಕ್ಕೆ ಪ್ರತಿಭಟನೆ ಮಾಡ್ತೀರಿ? ಅಲ್ಲ, ಪ್ರತಿಭಟನೆ ಮಾಡಿದ್ರೆ ಇನ್ನೇನು ಮಾಡ್ಬೇಕು ಸರ್? ಇಂಥದ್ದನ್ನು ಗಮನಿಸಿದೆ. ಎಲ್ಲಿ ಇಚ್ಛಾಶಕ್ತಿ ಕೊರತೆ ಇದೆ ಅಲ್ಲಿ ಪ್ರತಿಭಟನೆಗಳು ಹಾಗೆ ಆಗ್ತವೆ. ಎಲ್ಲಿ ಇಚ್ಛಾಶಕ್ತಿ ಇಟ್ಕೊಂಡು ಅದನ್ನೆಲ್ಲ ಬಗೆಹರಿಸ್ತಾ ಹೋಗ್ತಾರೆ, ಅಲ್ಲಿ ಪ್ರತಿಭಟನೆಗಳ ಅವಶ್ಯಕತೆನೇ ಬರಲ್ಲ. ಹೋಗ್ತಾನೆ. ಇದು ವಿಚಾರ. ಹೋರಾಟಗಳು ಮುಂದೆ ನಡೀತಾನೆ ಇರ್ತವೆ. ನಾವು ಕೂಡ ಒಂದು ರೈತ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ನಿಮ್ಮ ಸಹಕಾರನೂ ಬೇಕು. ಬೇರೆ ಬೇರೆ ವಿಷಯಗಳಿದೆ, ತುಂಬ ವಿಷಯ ಇದೆ. ಇದು ಹೋರಾಟ, ಇದು ಪ್ರಾರಂಭ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಯಾಕೆ ಈ ಅರಣ್ಯ ಇಲಾಖೆ ವಿರುದ್ಧದ ಹೋರಾಟ ಏನಿದೆಯಲ್ಲ, ಇದು ಪ್ರಾರಂಭ ಅಂತ. ಇನ್ನು ಮುಂದೆ ಭಾಳ ಆಗಬೇಕಾಗುತ್ತೆ. ಪ್ರಾಣಿಗಳ ಉಪಟಳಕ್ಕಿರ್ಬೋದು, ಮತ್ತು ವಿಶೇಷವಾಗಿ ರೈಲು ಸಂಚಾರ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅಭಿಪ್ರಾಯ? ಅದು ನಾವು ಸ್ವಾಗತ ಮಾಡ್ತೇವೆ. ಈಗ ಒಂದು ಅಭಿವೃದ್ಧಿ ಅಂತ ಹೇಳ್ತಕ್ಕಂಥದ್ದಾಗಬೇಕಂತ ಹೇಳಿದರೆ ಎಲ್ಲದೂ ಇರಬೇಕು ಸರ್. ಖಂಡಿತ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ. ಈಗ ಶೃಂಗೇರಿಯಲ್ಲಿ ನೀವು ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ, 4 ಪಥದ ರಸ್ತೆ ಆಯಿತು. ಯಾರು ಕಲ್ಪನೆ ಮಾಡಿದ್ರಲ್ಲ?
ನಾವೇ ಅವತ್ತು ಯಾಕೆ ಇದನ್ನು ಪ್ರಪೋಸ್ ಮಾಡಿದಾರ 2 ಪಾತ ಸಾಕಾಗಿತ್ತಲ್ಲ ಅಂತ ನಾನೇ ಕೂಡ ಒಂದು ಸರಿ ಲೋಕಸಭಾ ಸದಸ್ಯರು ಮಾತಾಡಿ ಮೇಡಮ್ ಅವರು ಇದು ಶೋಭಾ ಮೇಡಮ್ ಅವರು ಮಾಡಿರುವಂಥದ್ದು ಅದನ್ನು ಮಾಡಿದಾಗ ಮೇಡಮ್ ಅವರು ಶೃಂಗೇರಿಗೆ ಇದು ಆಗತ್ತಾ ಒಂದು ಸರಿ ಮಾಡಿದಾಗ ಮಾಡಬೇಕ್ರಿ ಅದು ಮಾಡಿದಾಗ ನಿಮ್ಗೆ ಆಮೇಲೆ ನೀವು ಹೇಳ್ತೀರಿ ಇದು ಒಳ್ಳೇದಾಯಿತು ಅಂತೇಳಿ ನಿಜವಾದ ಮಾತು. ನಾವು ಅದೇ ಎಲ್ಲೋ ಬೆಂಗಳೂರು ಹೋದಾಗ ಮೈಸೂರು ಹೋದಾಗ ಅಂದ್ಕೊಂತಿದ್ವಿ ನಮಗೆ ಯಾವಾಗ ಈ ಥರ ಆಗುತ್ತೆ ಅಲ್ವಾ, ನಮ್ಮೂರಲ್ಲಿ ಅಂತ ಕಲ್ಪನೆನೇ ಇರಲಿಲ್ಲ. ಎಂಥ ಚತುಷ್ಪಥ ರಸ್ತೆಗಳ ಶೃಂಗೇರಿನಲ್ಲಿ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಆ ಒಂದು ಇದೆ ಪಟ್ಟಣದ ಒಂದು ಇದೆ ಬದಲಾವಣೆ ಆಗೋಯ್ತಲ್ಲ. ಹಾಗೆ ಅಭಿವೃದ್ಧಿ ಆಗೋತ್ತಿಗೆ ರೈಲು ಬೇಕಾಗ್ತದೆ, ಖಾಸಗಿ ಬೇರೆ ವ್ಯವಸ್ಥೆಗಳು ಬೇಕಾಗುತ್ತೆ. ಮಾಡುವಾಗ ಮಾತ್ರ ಯೋಜನಾಬದ್ಧವಾಗಿ ಮಾಡಬೇಕು. ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಮಾಡಬೇಕು. ಈಗ ಅದಕ್ಕೆ ಪೂರಕವಾಗಿ ಹೇಳಬೇಕು ಅಂತ ಹೇಳಿದರೆ ಅದೇ ತೀರ್ಥಹಳ್ಳಿಯ ಇದರಿಂದ ಏನು ಆಗುಂಬೆ ಘಾಟಿನ ಸುರಂಗದ ಟನಲ್ ಮೂಲಕ ಇದು ಮಾಡಿ ಸಂಪರ್ಕ ಮಾಡೋದೊಂದು ಏನೋ ಮಾಡಿದಾರಲ್ಲ, 3,000 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಮಾಡಿದಾರಲ್ಲ, ಅದು ಒಳ್ಳೆಯ ಯೋಜನೆ. ಯಾವ ರೈತರದ್ದು ಜಮೀನು ಹೋಗೋದಿಲ್ಲ, ಯಾರಿಗೂ ಸಮಸ್ಯೆ ಇಲ್ಲ. ಇಲ್ಲಿ ಮಾಡುವಾಗಲೂ ಅದನ್ನೇ ಯೋಚನೆ ಮಾಡಬೇಕು. ಯಾವ ಕಾಸ್ಟು ಜಾಸ್ತಿ ಆಗುತ್ತೆ. ಮಲೆನಾಡಲ್ಲಿ ಬಯಲುಸೀಮೆ ಕಂಪೇರ್ ಮಾಡಿದರೆ ಏನು ಕಾಸ್ಟ್ ಇದೆ ಜಾಸ್ತಿ ಆಗೇ ಆಗುತ್ತೆ. ಅದನ್ನು ಅದಕ್ಕೆ ಯೋಚನೆ ಮಾಡಬಾರ್ದು. ಲೆವೆಲ್ ಇರೋದಿಲ್ಲ, ಕಾಡುಗಳಲ್ಲಿ ಹೋಗ್ಬೇಕಾಗುತ್ತೆ, ಸುರಂಗ ಮಾರ್ಗದೊಳಗಡೆ ಹೋಗ್ಬೇಕಾಗುತ್ತೆ. ಇದನ್ನೆಲ್ಲ ಆ ಪ್ಲ್ಯಾನ್ ಯಾರು ಮಾಡ್ತಾರೆ ಅವ್ರ ಮೇಲೆ ನಿಂತಿದೆ. ಪ್ಲ್ಯಾನ್ ಮಾಡಿ ನಾಳೆ ಜನಗಳಿಗೆ ಸರಿಯಾದ ರೀತಿ ಪ್ಲ್ಯಾನ್ ಮಾಡಿದರೆ ಜನಗಳಿಗೆ ತೊಂದರೆ ಮಾಡುವಂಥದ್ದು ಮಾಡಬಾರ್ದು. ಆವಾಗ ಪ್ರತಿಭಟನೆಗಳು ಬೇರೆ ಬೇರೆ ಕಡೆ ರೈತರು ಪ್ರತಿಭಟನೆ ಎಲ್ಲ ನಡೀತದೆ, ಹಂಗಾಗುತ್ತೆ. ಅದು ಮುಂಚಿತವಾಗಿ ಯೋಚನೆ ಮಾಡಿ ಮಾಡೋದು. ಇದು ಒಳ್ಳೆಯ ಇದು. ಅದು ಮಂಗಳೂರಿಗೆ ಸಂಪರ್ಕ ಕೊಟ್ಟಿರುವಂಥದ್ದು ಭಾಳ ಅಗತ್ಯ ಇದೆ, ಜನಗಳಿಗೆ ಭಾಳ ಅನುಕೂಲ ಆಗುತ್ತೆ. ಶಿವಮೊಗ್ಗದಿಂದನೂ ಬಂದಿರುವಂಥದ್ದು ಎಲ್ಲ ಸರಕು ಸಾಮಗ್ರಿಗಳು ಶಿವಮೊಗ್ಗದಿಂದನೇ. ನಮ್ಗೆ ನಾಳೆ ಬೆಳೆದಿರುವಂಥ ವಸ್ತುಗಳನ್ನು ಶಿವಮೊಗ್ಗ ತಗೊಂಡೋಕ್ಕೂ ಅನುಕೂಲ ಆಗೋದು ಅಲ್ವಾ. ಅಭಿವೃದ್ಧಿ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಮಲೆನಾಡಿನ ರೈತರ ಸಂಕಷ್ಟಗಳ ಬಗ್ಗೆ, ಅರಣ್ಯ ಇಲಾಖೆಯ ಬಗ್ಗೆ ಇರುವಂತಹ ಒಂದು ಕಾಯ್ದೆಗಳು, ಅದರಿಂದಾಗಿ ಇರುವಂತಹ ಸಮಸ್ಯೆಗಳ ಬಗ್ಗೆ ನಮಗೆ ಒಂದು ಉತ್ತಮವಾದಂತಹ ಮಾಹಿತಿಯನ್ನು, ವಿವರಗಳನ್ನು ಕೊಟ್ಟಿದ್ದೀರಿ. ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗೆ ಕೊಟ್ಟು ಎಲ್ಲರಿಗೂ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿಮಗೆ ಹೋರಾಟ ಯಶಸ್ವಿಯಾಗಲಿ. ಮುಂಬರುವಂತಹ ದಿನಗಳಲ್ಲಿ ಎಲ್ಲ ರೈತರಿಗೂ ಹಾಗೂ ಸಾರ್ವಜನಿಕರಿಗೂ ಅದು ಒಳ್ಳೆಯದಾಗಲಿ ಅಂತ ವಿಶೇಷವಾಗಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ.